ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೂನ್ 20ರಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭವಾಗಲಿದ್ದು, ಈ ಪ್ರಕ್ರಿಯೆಗೆ ಸಾರ್ವಜನಿಕರು ಕಡ್ಡಾಯವಾಗಿ ಸಹಕರಿಸಬೇಕು ಎಂದು ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ ಅವರು ಮಾಹಿತಿ ನೀಡಿದ್ದಾರೆ. ಜೂನ್ 30ರಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ ಅವರು ಈ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪ್ರೀಫಿಲ್ಡ್ ಫಾರ್ಮ್ ಅಲ್ಲಿ ಈ ತರ ಡೀಟೇಲ್ಸ್ ಬರ್ತದೆ. ಇದರಲ್ಲಿ ಫಸ್ಟ್ ಕಾಲಮ್ ಪ್ರೀಫಿಲ್ಡ್ ಇರ್ತದೆ. ಅಂದರೆ ನಿಮ್ಮ ಹೆಸರು, ನಿಮ್ಮ ಎಪಿಕ್ ನಂಬರ್, ಅಡ್ರೆಸ್, ಮತ್ತು ನೀವು ಪ್ರೆಸೆಂಟ್ ಯಾವ ಮತಗಟ್ಟೆಯಲ್ಲಿ ಮೆಂಬರ್ ಇದ್ದೀರೋ ಆ ಸೀರಿಯಲ್ ನಂಬರ್, ಪಾರ್ಕ್ ನಂಬರ್ ಎಲ್ಲ ಡೀಟೇಲ್ಸ್ ಪ್ರೀಫಿಲ್ಡ್ ಬರ್ತದೆ. ಎಕ್ಸಿಸ್ಟಿಂಗ್ ವೋಟರ್ ಲಿಸ್ಟ್ ಅಲ್ಲಿರುವ ನಿಮ್ಮ ಫೋಟೋ ಅದು ಕೂಡ ಅದರಲ್ಲಿ ಪ್ರಿಂಟ್ ಆಗಿ ಬರುತ್ತದೆ. ವೋಟರ್ಸ್ ಕಡೆಯಿಂದ ಹೊಸದಾಗಿ ನಿಮಗೆ ಫೋಟೋ ಕರೆಕ್ಷನ್ ಮಾಡಬೇಕಾದ್ರೆ ನಿಮ್ಮ ಫೋಟೋವನ್ನು ಹಚ್ಚೋದಕ್ಕೆ ಅವಕಾಶ ಇದೆ. ಮತ್ತು ಇಲ್ಲಿ 2 ಕಾಲಮ್ಸ್ ಇದೆ. ಇದರಲ್ಲಿ ನೀವು 2002 ವೋಟರ್ ಲಿಸ್ಟಲ್ಲಿ ಅಂದರೆ ಹಿಂದೆ ಆಗಿರುವ SIRನಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮ್ಮ ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡಬೇಕು. ತಾಯಿನ ಹೆಸರು ಮತ್ತು ಸ್ಪೌಸ್ ಇದ್ದರೆ ಸ್ಪೌಸ್ದು ಹೆಸರು ಮತ್ತು ಅವ್ರದ್ದು ಡೀಟೇಲ್ಸ್ ಫಿಲ್ ಮಾಡೋದಕ್ಕೆ ಅವಕಾಶ ಇದೆ. ಇದು ಆದಮೇಲೆ ಒಂದು ಡಿಕ್ಲರೇಷನ್ ಕೇಳ್ತಾ ಇದ್ದಾರೆ. ಕೆಳಗಡೆ ಒಂದು ಡಿಕ್ಲರೇಷನ್ ಫಾರ್ಮ್ ಬರ್ತದೆ. ಇದರಲ್ಲಿ ಮೇನ್ಲಿ ನೀವು ಸಿಟಿಸನ್ ಆಗಿ ಇದ್ದೀರಾ ಅಂತ, ನಮ್ಮ ದೇಶದಲ್ಲಿ ಸಿಟಿಸನ್ ಆಗಿ ಇದ್ದೀರಾ ಅಂತ, ಮತ್ತು ಈ ಮತಗಟ್ಟೆ ಬಿಟ್ಟು ಬೇರೆ ಎಲ್ಲೂ ಕೂಡ ನಿಮ್ಮ ಹೆಸರು ಇಲ್ಲ ಅಂತ ಡಿಕ್ಲೇರ್ ಮಾಡೋದು. ನಾನು ಕೊಟ್ಟಿರುವ ಮಾಹಿತಿ ಮೇಲೆ ಫಿಲ್ ಮಾಡಿರೋದು ಅಷ್ಟು ಕೂಡ ಸರಿ ಇದೆ ಅಂತ ಹೇಳಿ ನೀವು ಸೈನ್ ಮಾಡಿ ಕೊಡಬೇಕು. ಇದರಲ್ಲಿ ಒಂದು ಅವಕಾಶ, ಎಲೆಕ್ಟರ್ ಯಾರಿದ್ದಾರೋ ಅವರೇ ಸೈನ್ ಮಾಡ್ಬೋದು, ಅಥವಾ ನಿಮ್ಮ ರಿಲೇಟಿವ್ ಯಾರಿದ್ದಾರೋ ಅವರು ಕೂಡ ಸೈನ್ ಮಾಡಿ ನಿಮ್ಮ ಪರವಾಗಿ ಕೊಡ್ಬೋದು. ರಿಲೇಟಿವ್ ಸೈನ್ ಮಾಡುವಾಗ ನಿಮ್ಮ ರಿಲೇಷನ್ ಏನು ಅಂತ ಬರೆದು ಸಿಗ್ನೇಚರ್ ಡೇಟ್ ಹಾಕಿ ಕೊಡಬೇಕು. ಇದು ಆದಮೇಲೆ ಇದನ್ನು BLO ಅವರು ವೆರಿಫೈ ಮಾಡಿ ಅವ್ರದ್ದು ಸೈನ್ ಹಾಕಿಕೊಂಡು ನಮಗೆ EROಗೆ ರಿಟರ್ನ್ ಅನ್ನು ಕೊಡ್ತಾರೆ. ಇನಿಷಿಯಲ್ ಆಗಿ BLOs ನಿಮ್ಮ ಮನೆಗೆ 30 ದಿನ ಬರುವಾಗ ಯಾವುದೂ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಲ್ಲ. ಇದು ಎನ್ಯುಮರೇಷನ್ ಫಾರ್ಮ್ಸ್ ನಮಗೆ ರಿಟರ್ನ್ ಬಂದ ಮೇಲೆ ಒಂದು ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ 5/8/2026ಕ್ಕೆ ಒಂದು ಡ್ರಾಫ್ಟ್ ಎಲೆಕ್ಟೋರಲ್ ರೋಲನ್ನು ನಾವು ಪಬ್ಲಿಷ್ ಮಾಡ್ತೀವಿ. ಆ ಡ್ರಾಫ್ಟ್ ರೋಲನ್ನು ದಯವಿಟ್ಟು ಎಲ್ಲರೂ ನೋಡಬೇಕು. ನಿಮ್ಮ ಹೆಸರು ಸೇರ್ಪಡೆ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು. ನಿಮಗೆ ಅಬ್ಜೆಕ್ಷನ್ ಕೊಡುವುದಕ್ಕೆ ಕಾಲಾವಕಾಶ ಇದೆ. 5/8/2026ರಿಂದ 4/9/2026 ತನಕ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಗೆ ಅವಕಾಶ ಇದೆ. ನಿಮಗೆ ನಿಮ್ಮ ಹೆಸರು ಮತ್ತೆ ಸೇರ್ಪಡೆ ಮಾಡಬೇಕು, ಇಲ್ಲ ಡಿಲೀಷನ್ ಆಗಬೇಕು, ಎನಿ ಕ್ಲೇಮ್ ಆರ್ ಅಬ್ಜೆಕ್ಷನ್ ನೀವು ಅಪ್ಲಿಕೇಶನನ್ನು ಕೊಡ್ಬೋದು. ಅದರ ಮೇಲೆ EROs ಅವರು ಹಿಯರಿಂಗನ್ನು ಮಾಡಿ ನಿಮಗೆ ಅಡಿಷನ್ ಮಾಡೋದು, ಡಿಲೀಷನ್ ಮಾಡೋದು ಅವಕಾಶ ಮಾಡಿ ಕೊಡ್ತಾರೆ. ಈ ಎನ್ಯುಮರೇಷನ್ ಫಾರ್ಮ್ಸ್ ಬಂದ ಮೇಲೆ ಕೆಲವೊಂದು ಜನರಿಗೆ ಏನಾದರೂ ನೇಮ್ ಮಿಸ್ ಮ್ಯಾಚ್ ಇತ್ತು, ಇಲ್ಲ ನಿಮ್ಮದು ಮ್ಯಾಪಿಂಗ್ ಆಗಿಲ್ಲ, ಆ ಥರ ಇರುವವರಿಗೆ ನೋಟಿಸ್ ಬರುತ್ತದೆ. ನೋಟಿಸ್ ಬಂದಾಗ ಕೆಲವೊಂದು ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಈ ಎನ್ಯುಮರೇಷನ್ ಫಾರ್ಮ್ ಹಿಂದೆಗಡೆನೇ ನಿಮಗೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಏನು ಕೊಡ್ಬೋದು ಅಂತ ಪ್ರಿಂಟ್ ಮಾಡಿ ಕೊಟ್ಟಿದ್ದೀವಿ. ಅದರಲ್ಲಿ ನೀವು ಇರುವ ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡಿದರೆ ಅಂದರೆ ಅದು ಪ್ರಕಾರ ಕ್ರಮ ಆಗುತ್ತೆ, ನಿಮ್ಮದು ಅಡಿಷನ್ ಆಗುತ್ತೆ.